ನಿಮ್ಮ ಡಿಸಿಗ್ನೇಷನ್ ಹೇಳಿ. ನಾನು ಜಗದೀಶ್ ಅಂತ, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಅಧಿಕಾರಿಯಾಗಿ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದ್ದು ಅಡಿಕು ಆಲ್ರೆಡಿ ಆಲಿಂಕು ಅನ್ನೋ ಒಂದು ಸಂಸ್ಥೆಯ ವತಿಯಿಂದ ಜಿಲ್ಲೆಯ ಎಲ್ಲ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಅವಶ್ಯಕವಿರುವಂಥ ಸಾಧನ ಸಲಕರಣೆಗಳನ್ನು ಕೊಡಲು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಅದರಂತೆ ನಾವು ತಾಲೂಕುವಾರು ಹಂತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಜನಗಳಿಂದ ವ್ಯಾಪಕ ಪ್ರತಿಕ್ರಿಯೆ ಇದೆ. ನಾವು ಈ ಯೋಜನೆಯನ್ನು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ, ವಾಟರ್ಮನ್ ಮೂಲಕ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನಮ್ಮ ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರ ಮೂಲಕ ವ್ಯಾಪಕ ಪ್ರಚಾರ ಮಾಡಿದ್ವಿ. ಆ ಉದ್ದೇಶದಲ್ಲಿ ತುಂಬ ಜನರ ಪ್ರತಿಕ್ರಿಯೆ ಹೆಚ್ಚಾಗಿದೆ. ಇವರೆಲ್ಲರಿಗೂ ಇವತ್ತು ಅಸೆಸ್ಮೆಂಟ್ ಕ್ಯಾಂಪ್ ಆಗಿದೆ. ಇವರೆಲ್ಲರಿಗೂ ಶೀಘ್ರದಲ್ಲಿ ಒಳ್ಳೆಯ ಸಾಧನ ಸಲಕರಣೆಗಳನ್ನ, ಒಳ್ಳೆಯ ಗುಣಮಟ್ಟದ ಸಾಧನ ಸಲಕರಣೆಗಳನ್ನ ಉಚಿತವಾಗಿ ಕೊಡೋದಕ್ಕೆ ನಾವು ಮತ್ತೊಂದು ಶಿಬಿರವನ್ನು ಮಾಡಿ ವಿತರಣೆ ಮಾಡ್ತೀವಿ ಸರ್. ಎಲ್ಲ ಪೇಪರ್ಗಳಲ್ಲಿ ಬಂದಿದೆ ಒಂದು ವಿಚಾರ. ಮತ್ತು ಗ್ರಾಸ್ರೂಟ್ ಲೆವೆಲಲ್ಲಿ ಹಿಂದೆ ಮಾಡಿದ ಇದೇ ಒಂದು ಕಾರ್ಯಕ್ರಮಕ್ಕೆ 50 ಜನ ಬಂದಿರಲಿಲ್ಲ ಅಂತ ಇಲ್ಲಿನ ಈಗ ಮಾಧ್ಯಮದವರು ಹೇಳಿರೋದು. ಇವತ್ತು ಒಂದು 300 ಜನ ಇವತ್ತು ನೋಂದಣಿ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ, ಆಶಾ, ಗ್ರಾಮೀಣ ಪುನರ್ವಸತಿ, ವಾಟರ್ಮೆನ್ಸು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವ್ಯಾಪಕ ಪ್ರಚಾರಕ್ಕೆ ಇವತ್ತು ಇಷ್ಟು ಜನ ಬಂದಿದ್ದಾರೆ. ನಾನು DDRC ಸ್ಟಾಫ್, DDRC ಇದೆ, ನಮ್ಮ DDRC ಅಂತ ಹೊಸದಾಗಿದೆ ಇವತ್ತು. ಅವರ ಸ್ಟಾಫ್ 15 ಜನ ಇವತ್ತು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಅದರಿಂದ ಎಲ್ಲ ಸಕ್ಸಸ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ನೀವೇನಾದರೂ ಹೇಳ್ತೀರಾ ಸರ್? ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್. ನಿಮ್ಮ ಹೆಸರು ಹೇಳಿ ಫಸ್ಟ್. ನನ್ನ ಹೆಸರು KN ಮೂರ್ತಿ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆ ಸಂಸ್ಥಾಪಕ. ಇಲ್ಲಿ ನಾವು DDRC ಪ್ರೋಗ್ರಾಮ್ ಹೊಸದಾಗಿ ಏಪ್ರಿಲಿಂದ ಸ್ಟಾರ್ಟ್ ಮಾಡ್ತೀವಿ. DDRC ಪ್ರೋಗ್ರಾಮಲ್ಲಿ ಅಂಗವಿಕಲರಿಗೆ ಏನೇನು ಬೇಕಾಗಿ ಸೌಲಭ್ಯ ಮನೆ ಬಾಗಿಲಿಗೆ ಬಂದು ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಾವು ರಿಹಾಬಿಲಿಟೇಷನ್ಸ್ ಪ್ರೋಗ್ರಾಮ್ಸು ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಹಳ್ಳಿ ಸಂಸ್ಥೆ 7 years ರನ್ನಿಂಗ್ ಇದೆ. ಅವ್ರ ಒಟ್ಟಿಗೆ ಇದನ್ನು ನಾವು ಸೇರಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ನಾವು ಕೊಡ್ತಾ ಇದ್ದೀವಿ. ಹೆಚ್ಚು ಉಚಿತ ಕಾರ್ಯಕ್ರಮ ಮಾಡಿ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿ ಮಟ್ಟದಲ್ಲಿ ನಾವು ಎಲ್ಲದಕ್ಕೂ ಸೌಲಭ್ಯ ರೀಚ್ ಆಗಬೇಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ಸಕ್ಸಸ್ ಆಗಬೇಕು ಅಂತ ಹೇಳ್ತೀವಿ. ಯಾರೀ ಇವ್ರದ್ದೇನು ಡಾಕ್ಯುಮೆಂಟ್